ನೀರಿನ ಟ್ಯಾಂಕ್ ಅಭಯಾಂಜನೇಯ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸೀತಾರಾಮ ಕಲ್ಯಾಣೋತ್ಸವ 2000 ಭಕ್ತರಿಗೆ ಪ್ರಸಾದ ವಿನಿಯೋಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದ ಪಕ್ಕದಲ್ಲಿರುವ ನೀರು ಟ್ಯಾಂಕು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಡಗರ ಸಂಭ್ರಮದಿಂದ ಭಕ್ತಿ ಭಾವಗಳಿಂದ ಏರ್ಪಡಿಸಲಾಗಿತ್ತು. ಇನ್ನು ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸುವ ಮುಖಾಂತರವಾಗಿ ಅಭಯಾಂಜನೇಯ ಸ್ವಾಮಿಗೆ ಮುತ್ತಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಸೇರಿದಂತೆ ಅಲಂಕಾರಗಳಿಂದ ಸಿಂಗರಿಸಿ ಪೂಜೆಗಳನ್ನು ಸಲ್ಲಿಸಿ ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಲೋಕ ಕಲ್ಯಾಣಾರ್ಥವಾಗಿ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನೀರು ಟ್ಯಾಂಕು ಅಭಯಾಂಜನೇಯ ಸ್ವಾಮಿ ಮತ್ತು ಕೋಟೆ ಬಾಯ್ಸ್ ವತಿಯಿಂದ ಈ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸೀತಾರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದ್ದು, 2000ಕ್ಕೂ ಅಧಿಕ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕೋಟೆ ಬಾಯ್ಸ್ನ ಜಗನ್ರವರು ಮತ್ತು ಚಂದಾಪುರದಿಂದ ಆಗಮಿಕರಾದ ನರಸಿಂಹ ಶರ್ಮರವರು ಮಾತನಾಡಿ, ಲೋಕ ಕಲ್ಯಾಣಾರ್ಥವಾಗಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದ್ದು, ಆದರ್ಶ ಪುರುಷ ಶ್ರೀರಾಮ ಆಂಜನೇಯ ಸೀತಾರಾಮ ಲಕ್ಷ್ಮಣ ಸಮೇತ ಇಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗಿದ್ದು, ಭಯ ನಿವಾರಕನಾಗಿ ಮಳೆ ಬೆಳೆ ಸಮೃದ್ಧಿಗಾಗಿ ಒಂದು ಹೋಮ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ನಡೆಸಲಾಗಿದ್ದು, ಆ ಭಗವಂತನ ಸದ್ಕರುಣೆ ಜಗತ್ತಿಗೆ ಉಂಟಾಗಲಿ ಎಂದು ಶುಭ ಹಾರೈಸಿದ್ದಾರೆ. ವಿವಾಹದಲ್ಲಿ ಆಶೀರ್ವಾದ, ಈ ದೇವತೆಗಳಲ್ಲಿ ಆಶೀರ್ವಾದವನ್ನು ನಾವು ಭಗವಂತನಿಂದ ಪಡೆಯತಕ್ಕಂಥದ್ದು. ಮಂಗಾತಿ ಆದ ಮೇಲೆ ನೀರು ಟ್ಯಾಂಕರ್ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಇವತ್ತೇನು 3ನೇ ವರ್ಷದ ಅಭಯಾಂಜನೇಯ ಸ್ವಾಮಿಯ ವಾರ್ಷಿಕೋತ್ಸವದ ವತಿಯಿಂದ ಇವತ್ತು ಶ್ರೀರಾಮ ಕಲ್ಯಾಣೋತ್ಸವ ಹಾಗೂ ಊಟದ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು, ಕೋಟೆ ಬಾಯ್ಸ್ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿರ್ತಾರೆ. ಸುಮಾರು 2000 ಜನ ತಿನ್ನೋಷ್ಟು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಹೋಮ ಪೂಜೆ ಎಲ್ಲ ಕಾರ್ಯಗಳನ್ನು ಮಾಡಿದ್ದೀರಿ. ಇವತ್ತು ಈ ಸಂದರ್ಭದಲ್ಲಿ ಅಭಯಾಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತಾದಿಗಳ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕ್ಷೇತ್ರಾಧಿದೇವತೆ ಆಗಿರತಕ್ಕಂತಹ ಅಭಯಾಂಜನೇಯ ಸ್ವಾಮಿ ಹಾಗೂ ಸೀತಾರಾಮಚಂದ್ರರ ಪರಿಪೂರ್ಣ ಅನುಗ್ರಹವನ್ನು ಬೇಡ್ತಾ ಜಗದ್ಗುರುಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಅಭಯಾಂಜನೇಯ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರವಾದಂಥ 3ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವದ ಈ ಒಂದು ಸಂದರ್ಭದಲ್ಲಿ ಇಂದಿನ ದಿನ ಬೆಳಗ್ಗೆ ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ ಹಾಗೂ ಸಂಕಲ್ಪಗಳನ್ನು ಮಾಡಿಕೊಂಡು ಸೀತಾರಾಮಚಂದ್ರ ಸ್ವಾಮಿಯವರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿ ಎಲ್ಲ ಭಕ್ತರಿಗೆ ಲೋಕ ಕಲ್ಯಾಣವಾಗಲಿ ಹಾಗೂ ಭಕ್ತಾದಿಗಳಿಗೆ ತಾವು ಬೇಡಿರ್ತಕ್ಕಂತಹ ಫಲವನ್ನು ಭಗವಂತ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲ ಸೇವಾಕರ್ತರುಗಳು ಹಾಗೂ ಭಕ್ತಾದಿಗಳ ನೆರವಿನೊಂದಿಗೆ ಸಂಪನ್ನಗೊಂಡಿದೆ. ಈ ವಿಶೇಷತೆ ಏನಪ್ಪ ಅಂತಂದರೆ, ಸೀತಾರಾಮರ ಕಲ್ಯಾಣ ಮಹೋತ್ಸವ ಈ ದಿನ ನಡೆದಿದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಯಾರು ಅವಿವಾಹಿತರಿರ್ತಾರೋ, ಈಗ ನೀವೆಲ್ಲರಿಗೂ ಗೊತ್ತಿರ್ಬೋದು, ಲೋಕದಲ್ಲಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾಯಿದೆ, ಹೆಣ್ಮಕ್ಳಿಗೆ ಸಂಖ್ಯೆ ಕಡಿಮೆ ಇದೆ. ವಿವಾಹ ಆಗೋದು ಬಹಳ ಕಷ್ಟ ಆಗ್ತಾ ಇದೆ ಗಂಡು ಮಕ್ಕಳಿಗೆ. ಅಂತಹ ಅವಿವಾಹಿತ ವಿವಾಹ ವರರಿಗೆ ಶೀಘ್ರವಾಗಿ ಸೀತಾರಾಮರ ಅನುಗ್ರಹದಿಂದ ಒಳ್ಳೆಯ ಒಳ್ಳೆಯ ಕುಲದಿಂದ ಹೆಣ್ಮಕ್ಳು ಸಿಕ್ಕಿ ಆ ಮಕ್ಕಳಿಗೆ ವಿವಾಹವಾಗಲಿ.
ಅದೇ ರೀತಿ ಹೆಣ್ಮಕ್ಳಿಗೂ ಸಹ ಒಳ್ಳೆಯ ವರನಿಂದ ವಿವಾಹವಾಗಲಿ ಅಂತೇಳಿ ಸೀತಾರಾಮರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಬೇಕು, ಲೋಕ ಕಲ್ಯಾಣವಾಗಬೇಕು ಎಂಬುದಾಗಿ ಇಲ್ಲಿನ ಸೇವಾಕರ್ತಗಳು ಭಕ್ತಾದಿಗಳು ವಿಶೇಷವಾಗಿ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದ್ದಾರೆ. ಆ ಸೀತಾರಾಮರ ಅನುಗ್ರಹದಿಂದ ಎಲ್ಲರಿಗೂ ಸಹ ಮಂಗಳವಾಗಲಿ, ಮಂಗಳ ಕಾರ್ಯಗಳು ಸದಾಕಾಲ ನಡೀತಾ ಇರಲಿ. ಅಭಯಾಂಜನೇಯ ಸ್ವಾಮಿ ಅನುಗ್ರಹದಿಂದ ಎಲ್ಲರಿಗೂ ಭಯಭೀತಿ ನಿವಾರಣೆಯಾಗಿ ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಿ ಲೋಕಕ್ಷೇಮ ಉಂಟಾಗಲಿ ಅಂತೇಳಿ ಆ ಅಭಯಾಂಜನೇಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.